ಹೊಡಿತಿದ್ಯಲ್ಲ ದಾಲ್ ಮೇ ಕುಚ್ ಕಾಲ ಏನು ಅಂತ ಮೊದಲು ಕಂಡಿಡಿಬೇಕು. ಲೇ ಗೌರಿ, ಹೊಟ್ಟೆ ಕವಕವ ಕವಕವ ಅಂತಿದೆ ಕಡೆ. ರೀ ಇನ್ನೊಂದು 10 ನಿಮಿಷ ಕುಕ್ಕರ್ ಕೂಗ್ಬಿಡುತ್ತೆ, ಆಮೇಲೆ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ತಿಂಡಿ ತಿನ್ನೋಣ. ಅಷ್ಟೊತ್ತು ಈ ಕಾಫಿ ಕುಡಿತಾ ಇರಿ. ಅಷ್ಟರಲ್ಲಿ ಏನೇನು ಲಕ್ಷ್ಮಿ ಹರಿನೂ ಬಂದ್ಬಿಡ್ತಾರೆ. ಧೀರಜ್, ಈ ಬಿಸಿ ಬಿಸಿ ಕಾಫಿ ಜೊತೆಗೆ ಬಿಸಿ ಬಿಸಿ ಉದ್ದಡಿನೂ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ಲ. ಅದ್ರ ಜೊತೆ ಚಟ್ನಿನೂ ಒಳ್ಳೆ ಕಾಂಬಿನೇಷನ್. ಸೂಪರ್ ಸೂಪರ್. ಕಾಂಬಿನೇಷನ್ ಏನೋ ಚೆನ್ನಾಗೇ ಇರುತ್ತಪ್ಪ, ಆದ್ರೆ ನಮ್ಮ ಹತ್ರ ಹೇಳಿದ್ರೆ ಏನು ಪ್ರಯೋಜನ ಇಲ್ಲ. ಅಮ್ಮನ ಹತ್ರ ಹೇಳ್ಬೇಕು. ಅಮ್ಮ, ಅಪ್ಪ ನಿನ್ನ ಹತ್ರ ಏನೋ ಹೇಳ್ಬೇಕಂತೆ, ನೋಡು. ಏನು ಇಲ್ಲ. ಸುಮ್ಮನೆ ಇರ್ರಿ ನೀವು. ಅಲ್ಲ, ನಿನ್ನೆ ಲಕ್ಷ್ಮಿ ಅದೇನೋ ಹೇಳಬೇಕು ಅಂತ ಬಂದ್ಲು, ಆದರೆ ನೀವು ಹಾಕಿದ್ದ ದರಿದ್ರ ಮ್ಯೂಸಿಕ್ಕಿಂದ ಎಲ್ಲ ಮರ್ತೋಯ್ತು. ನಾನು ವಿಚಾರಿಸೋದು ಮರ್ತುಬಿಟ್ಟೆ. ಯಾವುದಕ್ಕೂ ಕೇಳ್ಬಿಡ್ತೀನಿ. ಲಕ್ಷ್ಮಿ, ಅದೆಲ್ಲ ಏನು ಇರಲ್ಲ ಬಿಡೆ. ಮೊದಲು ಅದೇನು ತಿಂಡಿ ಆಯ್ತಾ ನೋಡೆ. ಗಂಡ ಹಸ್ಕೊಂಡು ಕೂತಿದ್ದಾಗ ತಿಂಡಿ ತಂದ್ಕೊಡೋದು ಪತ್ನಿ ಧರ್ಮ. ಹೌದಾ? ಹಂಗೆ ಪತಿ ಧರ್ಮ ಅಂತಾನೂ ಇದೆ. ಪತ್ನಿ ಬಯಸಿದ್ದನ್ನೆಲ್ಲ ಈಡೇರಿಸ್ಬೇಕು. ಮಾಡಿದೀರಾ? ಇಲ್ಲ. ನೀವಿಬ್ರು ಬಾಯಿ ಬಿಚ್ಕೊಂಡು ಕೂತ್ಕೋತೀರಾ? ಅದ್ ಹೆಂಗೆ ಆಗತ್ತೆ? ಅತ್ತಿಗೆ ಅಷ್ಟು ಬೇಗ ಕೆಲಸ ಬಿಟ್ಬಿಡಕ್ಕಾಗತ್ತಾ? ಅದೇನ್ ಕಡಿಮೆ ಸಂಬಳ ಬರೋ ಕೆಲ್ಸನ? ನಾವೆಲ್ಲರೂ ಸೇರಿ ಪಾಪುಲ್ ನೋಡ್ಕೊಳ್ಳೋಣ. ಆದಷ್ಟು ಬೇಗ ಆ ಭಗವಂತ ನಮ್ಮನೇಲಿ ತೊಟ್ಲು ತೂಗೋ ಹಾಗೆ ಮಾಡಿಬಿಟ್ರೆ ಅಷ್ಟೇ ಸಾಕು. ಇದೇನ್ ಮಹಾಲಕ್ಷ್ಮಿ, ದಾರ ಏನಕ್ಕೆ ಬಿಚ್ತಾ ಇದೆಯಾ? ಅಮ್ಮ ಅಷ್ಟೊಂದು ಮುತುವರ್ಜಿ ವಹಿಸಿ ಪೂಜೆ ಎಲ್ಲ ಮಾಡಿ ಕಟ್ಟಿರೋ ದಾರ ಲಕ್ಷ್ಮಿ, ಪ್ಲೀಸ್ ಬಿಚ್ಬೇಡ. ಈಗ ನಾನು ಕೆಟ್ಟವಳು ಅಲ್ವಾ? ನಾನು ಹಾಗಲ್ಲ ಹೇಳಿದ್ದು. ನೀವು ಈ ಥರ ಮಾತುಗಳನ್ನೆಲ್ಲ ಬಳಸಿದ್ರೆ ಅದು ಹಾಗೆ ರೀ ಅನ್ಸೋದು. ನನಗೇನು ಮಗು ಬೇಕು ಅನ್ನೋ ಆಸೆ ಇಲ್ವಾ? ಅತ್ತೆ ಮಾವ ಬಯಸ್ದ ಹಾಗೆ ಈ ವಂಶ ಬೆಳೆಸ್ಬೇಕು, ಅವ್ರಿಗೊಂದು ಮಗು ಕೊಡಬೇಕು ಅಂತ ನನಗೆ ಗೊತ್ತಿಲ್ವಾ? ಮೊದಲು ಈ ಮದುವೆಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಸುಳ್ಳುಗಳು ಕ್ಲಿಯರ್ ಆಗಲಿ, ಇಲ್ಲಾಂದರೆ ಅದ್ರ ಪರಿಣಾಮ ಮಗು ಮೇಲೆ ಬೀರುತ್ತೆ. ನಾನೇನು ಬರ್ತೀನಿ. ನಾನು ಡ್ರಾಪ್ ಮಾಡ್ತೀನಿ ಲಕ್ಷ್ಮಿ. ಬೇಡ, ನಾನು ಬಸ್ಸಲ್ಲೇ ಹೋಗ್ತೀನಿ. ನನಗೆ ಬೇಜಾರಾಗುತ್ತೆ, ಪ್ಲೀಸ್. ಏನಾದರೂ ಮಾತಾಡು ಲಕ್ಷ್ಮಿ. ಸುಳ್ಳು ಮಾತಾಡೋ ಅಷ್ಟು ದಿನ ಸತ್ಯ ಸುಮ್ಮನೆ ಇರಬೇಕಾಗತ್ತೆ ರೀ. ಅದಕ್ಕೆ ಬೇರೆ ದಾರಿ ಇಲ್ಲ. ಯಾಕೀಗ ಅದನ್ನೇ ಹೇಳಿ ಹಂಗಿಸ್ತೀಯ? ಹೋಗ್ಲಿ ಬಿಡು. ಹೋಗ್ಲಿ ಬಿಡು ಅಂತ ಇಷ್ಟು ಈಸಿಯಾಗಿ ನಿಮ್ಮ ಕೈಲಿ ಬಿಡೋಕ್ಕಾಗುತ್ತೇನೋ? ಅದು ನಿಜವಾಗ್ಲೂ ನನ್ನ ಕೈಲಿ ಬಿಡೋದಕ್ಕಾಗಲ್ಲ. ನಾನು ಇಷ್ಟೆಲ್ಲ ಹೇಳಿದ್ಮೇಲೂ ನನ್ನ ಮಾತು ಕೇಳದೆ ಇಷ್ಟೊಂದು ಹಠ ಸಾಧಿಸ್ತೀರಾ ಅಂದಮೇಲೆ ನಿಮ್ಮ ಹತ್ರ ಮಾತಾಡೋದಕ್ಕೆ ಇನ್ನೇನಿರುತ್ತೆ ಹೇಳಿ? ಹಾಗಲ್ಲ ಮಹಾಲಕ್ಷ್ಮಿ. ಹಾಗೋ ಅಲ್ಲ ಹೀಗೋ ಅಲ್ಲ ರೀ. ಇನ್ಮೇಲಿಂದ ನಿಮಗೆ ಸತ್ಯ ಹೇಳಿ ಅಂತ ನಾನು ಪೀಡ್ಸಲ್ಲ. ಯಾಕಂದರೆ ಅದನ್ನು ನಿಮ್ಗೆ ಹೇಳೋ ಬದಲು ನಾನೇ ಮಾಡ್ಬೋದಲ್ವಾ? ಪ್ಲೀಸ್ ಮಹಾಲಕ್ಷ್ಮಿ, ನೀನು ಹೇಳ್ಬೇಡ, ನಾನು ಹೇಳ್ತೀನಿ. ಆಯ್ತು ಬಿಡಿ, ಆ ಮಕ್ಕಳನ್ನ ಯಾಕೆ ಬೈತೀರಾ? ನಿಮಗೆ ತಿಂಡಿ ಕೊಡ್ತಾನೆ ಲಕ್ಷ್ಮಿನ ಕರಿತೀನಿ. ಅವಾಗ ಪತಿ ಧರ್ಮ ಪತ್ನಿ ಧರ್ಮ ಎಲ್ಲ ನಿಭಾಯಿಸ್ದಂಗೆ ಆಗತ್ತೆ. ಲಕ್ಷ್ಮಿ, ಒಂದು ನಿಮಿಷ ಕೆಳಗಡೆ ಬಾ ಅಮ್ಮ.